ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಗ್ಯಾರಂಟಿಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಾ ಇದೆ. ಅದರ ಜೊತೆಗೆ ಕರ್ನಾಟಕವನ್ನು ಸಾಲದ ಕೂಪಕ್ಕೆ ತಳ್ತಾ ಇದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಗ್ಯಾರಂಟಿ ಅಂತ ಹೇಳಿ ಕೊಟ್ಬಿಟ್ರು, ಆದರೆ ಆ ಗ್ಯಾರಂಟಿಯ ಹೆಸರಲ್ಲಿ ಇವರು ಜನರಿಗೇನೆ ಮೋಸ ಮಾಡ್ತಾ ಇದ್ದಾರೆ. ಇದು ಎಚ್ ಡಿ ಕುಮಾರಸ್ವಾಮಿಯವರ ಆರೋಪ. ಸರ್ಕಾರ 1.25 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಈಗ ಗುಡುಕ್ತಾ ಇದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು. ತುಮಕೂರು ಗ್ರಾಮಾಂತರದ ರಾಗಿಮುದ್ದೇನಹಳ್ಳಿ ಏನಿದೆ ಅಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎಚ್ ಡಿ ಕುಮಾರಸ್ವಾಮಿ. ಆದಿಶಕ್ತಿ ಶ್ರೀ ಮಾರಮ್ಮ ದೇವಾಲಯ ಏನಿತ್ತಲ್ಲ, ಆ ದೇವಸ್ಥಾನದ ಒಂದು ಕಾರ್ಯಕ್ರಮ ಇತ್ತು, ಲೋಕಾರ್ಪಣೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಮಾತನಾಡಿ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ವರ್ಷಕ್ಕೆ 50,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡುತ್ತೆ ಗ್ಯಾರಂಟಿಗಳನ್ನು ಕೊಡೋಕೆ. ಗ್ಯಾರಂಟಿಗಳ ಹೆಸರಲ್ಲಿ ಇವರು ಅಥವಾ ಇವರ ಸರ್ಕಾರ ಏನಿದೆ 1.25 ಲಕ್ಷ ಕೋಟಿ ರೂಪಾಯಿನ ಸಾಲ ಮಾಡಿದ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳಿಗಾಗಿ. ಬೇರೆ ಯಾವುದ್ರ ಕಡೆ ಕೂಡ ಗಮನ ಕೊಡ್ತಾ ಇಲ್ಲ ಇವರು. ನಾವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಬಿಟ್ಟಿದ್ದೀವಿ, ಕೊಟ್ಟ ಮಾತಂತೆ ನಡೆದುಕೊಳ್ಬೇಕು, ಇಲ್ಲಾಂದರೆ ಜನ ಬೇರೆ ರೀತಿಯಾಗಿ ಮಾತನಾಡ್ತಾರೆ ಅನ್ನೋದೇ ತಲೆಯಲ್ಲಿದೆ. ಅದಕ್ಕೋಸ್ಕರ ಹೇಗಾದರೂ ಮಾಡಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಬೇಕು ಅನ್ನೋದು ಮಾತ್ರ ಅವರ ತಲೆಯಲ್ಲಿದೆ. ಅದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಕೆಲಸದ ಕಡೆ ಇವರು ಗಮನ ಕೊಡ್ತಾ ಇಲ್ಲ. ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಯನ್ನು ಇವರು ಯಾರ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ? ನಾವು ಕಟ್ಟಿದಂತಹ ಟ್ಯಾಕ್ಸ್ ದುಡ್ಡಿಂದ ನಮಗೆ ಕೊಟ್ಟು ನಮಗೆ ಮೋಸ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ. ಈ ಸಾಲವನ್ನು ಗ್ಯಾರಂಟಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಸರ್ಕಾರ, ಅವ್ರು ತೀರಿಸೋದಿಲ್ಲ, ನಾವು ತೀರಿಸಬೇಕು, ಜನರೇ ತೀರಿಸಬೇಕು. ಅದನ್ನು ಕೂಡ ನಮ್ಮ ಮೇಲೆ ಹಾಕ್ತಾರೆ. ನಮ್ಮ ದುಡ್ಡನ್ನು ನಮಗೆ ಕೊಡ್ತಾರೆ, ನಮ್ಮ ಹೆಸರಲ್ಲಿ ಸಾಲ ಮಾಡ್ತಾರೆ, ಮತ್ತೆ ಆ ಸಾಲವನ್ನು ತೀರಿಸಿ ಅಂತ ನಮಗೆ ಹೇಳ್ತಾರೆ. ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದೆ. ಇದು ಜನರಿಗೆ ಮಾಡ್ತಾ ಇರುವಂತಹ ಮೋಸ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಗುಡುಗಿರುವಂಥದ್ದು. ಮಹಿಳೆಯರು ನೀವೇನು ಇವಾಗ 2,000 ಕೊಡ್ತಾ ಇದ್ದೀರಂತ ಯಾರು ಕೂಡ ಮರುಳಾಗೋಕ್ಕೆ ಹೋಗಬೇಡಿ. ಅವ್ರು ಕೊಡ್ತಾ ಇರುವಂಥದ್ದು ನಿಮ್ಮ ದುಡ್ಡನ್ನು ನಿಮಗೆ ಕೊಡ್ತಾ ಇದ್ದಾರೆ. ಗ್ಯಾರಂಟಿಗಳು ಯಾವತ್ತೂ ಕೂಡ ಶಾಶ್ವತ ಪರಿಹಾರ ಅಲ್ಲ, ತಾತ್ಕಾಲಿಕ ಉಪಶಮನ ಅಷ್ಟೇ. ಅದು ಗ್ಯಾರಂಟಿಗಳು ಯಾವಾಗಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅದನ್ನು ನಂಬ್ಕೊಳ್ಳೋಕೆ ಹೋಗಬೇಡಿ. ಉತ್ತಮವಾದ ಸರ್ಕಾರಕ್ಕೆ ನೀವು ಮನ್ನಣೆಯನ್ನು ಕೊಡಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು. ಈ ಕಾಂಗ್ರೆಸ್ ಸರ್ಕಾರ ಯಾವ ಉದ್ಧಾರವನ್ನು ಮಾಡೋದಿಲ್ಲ, ಯಾವ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಮಾಡೋದಿಲ್ಲ. ನಿಮ್ಮ ತೆರಿಗೆ ಹಣವನ್ನು ನಿಮಗೆ ವಾಪಸ್ ಕೊಡ್ತಾ ಇದ್ದಾರೆ ಅಷ್ಟೇ. ಅವರೇನು ಅವ್ರ ದುಡ್ಡು ಕೊಡ್ತಾ ಇಲ್ಲ, ಅವ್ರ ಸರ್ಕಾರದ ದುಡ್ಡು ಕೊಡ್ತಾ ಇಲ್ಲ, ಮತ್ತೊಂದು ಇನ್ನೊಂದು ಏನೂ ಕೊಡ್ತಾ ಇಲ್ಲ. ನೀವು ಕಟ್ಟಿದಂತಹ ಟ್ಯಾಕ್ಸ್ ಹಣ ಏನಿರುತ್ತೆ ಅದನ್ನೇ ನಿಮಗೆ 2,000 ಅಂತ ಹೇಳಿ ವಾಪಸ್ ಕೊಡ್ತಾ ಇದ್ದಾರೆ. ನಿಮ್ಮ ಹತ್ರ ತೆಗೆದುಕೊಳ್ಳುವಂಥದ್ದು ಲಕ್ಷಾಂತರ ರೂಪಾಯಿ, ನಿಮಗೆ ಕೊಡುವಂಥದ್ದು ಬರೀ 2,000 ರೂಪಾಯಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಗುಡುಗಿರುವಂಥದ್ದು. ಆ 5 ಗ್ಯಾರಂಟಿಯನ್ನ ನಿಮಗೆ ಕೊಡ್ಲಿಕ್ಕೆ 51,000 ಕೋಟಿ ಖರ್ಚು ಮಾಡ್ತಾರೆ ವರ್ಷಕ್ಕೆ. ಆ 51,000 ಕೋಟಿ ನಿಮಗ್ ಕೊಡೋದಿಕ್ಕೆ ಈ 5 ಕಾರ್ಯಕ್ರಮ ಇದೆಯಲ್ಲ, ಪುಕ್ಕಟ್ಟೆ ಕರೆಂಟು ಅಂತಾರೆ, 3 ಬಲ್ಬ್ 4 ಬಲ್ಬ್ ಇರ್ತಕ್ಕಂಥ ಯಾವುದೋ ಹಳ್ಳಿ ಮನೆ ಒಳಗೆ 2,000 ರೂಪಾಯಿ ಬಿಲ್ ಬರ್ತಾವೆ ಹಲವಾರು ಕಡೆ. ನನಗೆ ತಂದು ತೋರ್ಸವ್ರೆ, ಅಣ್ಣ 3 ಬಲ್ಬ್ ಹಾಕೊಂಡಿದೀವಿ ಮನೆಗೆ 2,000 ರೂಪಾಯಿ ಬಿಲ್ ಕಳಿಸವ್ರೆ, ನಾವು ಎಲ್ಲಿ ಕಟ್ಟೋದು ಅಂತಾರೆ ಹಳ್ಳಿಯ ನಮ್ಮ ಕೆಲವು ಮನೆಗಳಲ್ಲಿ. ಇದೆಲ್ಲ ಒಂದು ಭಾಗ. ಇನ್ನು ಬಸ್ ಫ್ರೀ ಪಾಸು, ಇದು ಗೃಹಲಕ್ಷ್ಮಿ, ಅದೆಂತದೋ ಇವನಿದೆ, ಅದು ಎಷ್ಟು ನಮ್ಮ ಹುಡುಗರು ದುಡ್ಡು ಬಂದೈತೋ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಾವು ಕೇಳಬೇಕಷ್ಟೇ ಬಂತು ಅಂತ. ಇಂಥ ಒಂದು ಯೋಜನೆಗೆ 51,000 ಕೋಟಿ ಖರ್ಚು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಈಗ ಅದಕ್ಕೆ ಅಡ್ವರ್ಟೈಸ್ಮೆಂಟು ಪ್ರತಿ ವರ್ಷ ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷ ಕನಿಷ್ಠ 150ರಿಂದ 200 ಕೋಟಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡವ್ರೆ ಸರ್ಕಾರದಿಂದ. ಆ ಅಡ್ವರ್ಟೈಸ್ಮೆಂಟ್ ಕೊಡೋ ದುಡ್ಡು ನಿಮ್ಮ ದುಡ್ಡೇ, ಅವರೇನು ಕೈ ಬೆವರ್ಸರು ಸಂಪಾದನೆ ಮಾಡಿದ ದುಡ್ಡಲ್ಲ. 51,000 ಕೋಟಿ ನಿಮಗೆ ಕೊಡೋದಿಕ್ಕೆ ಸಾಲ ಎಷ್ಟು ಮಾಡ್ತಾವ್ರೆ ವರ್ಷಕ್ಕೆ ಯೋಚನೆ ಮಾಡಿದ್ದೀನಿ. 1.25 ಲಕ್ಷ ಕೋಟಿ ಪ್ರತಿ ವರ್ಷ ಸಾಲ ನಿಮ್ಮ ತಲೆ ಮೇಲೆ ಏರಿಸ್ತಾವ್ರೆ. ಇದನ್ನ ನನ್ನ ತಾಯಿಂದ ಅರ್ಥ ಮಾಡ್ಕೊಳ್ಳಿ. 2,000 ರೂಪಾಯಿ ಕೊಟ್ಬಿಟ್ರು ಅಂತೇಳಿ ಅಯ್ಯೋ ಪರವಾಗಿಲ್ಲಪ್ಪ ನಮ್ಗೆ ಗೃಹಲಕ್ಷ್ಮಿ 2,000 ಬಂತು ಅಂತ ನೀವು ಖುಷಿ ಪಟ್ರೆ ಮುಂದೆ ಈ ರಾಜ್ಯ ಬರ್ಬಾದ್ ಆಯ್ತದಲ್ಲ. ನಾನು ಬರ್ಬಾದ್ ಆಗುತ್ತೆ ಅಂತಲೂ ಹೇಳಲ್ಲ. ಕಾರಣ ನಮ್ಮ ರಾಜ್ಯದ ಖಜಾನೆ ಎಂದೂ ದರಿದ್ರ ಬರಲಿಲ್ಲ, ಎಂದೂ ಖಾಲಿಯಾಗಿದೆ. ಆ 5 ಗ್ಯಾರಂಟಿಯನ್ನ ನಿಮಗೆ ಕೊಡ್ಲಿಕ್ಕೆ 51,000 ಕೋಟಿ ಖರ್ಚು ಮಾಡ್ತಾರೆ ವರ್ಷಕ್ಕೆ.
ಆ 51,000 ಕೋಟಿ ನಿಮಗ್ ಕೊಡೋದಿಕ್ಕೆ ಈ 5 ಕಾರ್ಯಕ್ರಮ ಇದೆಯಲ್ಲ, ಪುಕ್ಕಟ್ಟೆ ಕರೆಂಟು ಅಂತಾರೆ. 3 ಬಲ್ಬ್ 4 ಬಲ್ಬ್ ಇರ್ತಕ್ಕಂಥ ಯಾವ್ದೋ ಹಳ್ಳಿ ಮನೆ ಒಳಗೆ 2,000 ರೂಪಾಯಿ ಬಿಲ್ ಬರ್ತಾವೆ ಹಲವಾರು ಕಡೆ. ನನಗೆ ತಂದು ತೋರ್ಸವ್ರೆ, ಅಣ್ಣ 3 ಬಲ್ಬ್ ಹಾಕೊಂಡಿದೀವಿ ಮನೆಗೆ 2,000 ರೂಪಾಯಿ ಬಿಲ್ ಕಳಿಸವ್ರೆ, ನಾವು ಎಲ್ಲಿ ಕಟ್ಟೋದು ಅಂತಾರೆ ಹಳ್ಳಿಯ ನಮ್ಮ ಕೆಲವು ಮನೆಗಳಲ್ಲಿ. ಇದೆಲ್ಲ ಒಂದು ಭಾಗ. ಇನ್ನ ಬಸ್ ಫ್ರೀ ಪಾಸು, ಇದು ಗೃಹಲಕ್ಷ್ಮಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.